ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಕೆದರಿ ತಲ್ಲಿಯದಲ್ಲಿ ಮಳೆಯಲಿ ಹುದುಗಿ ತಲ್ಲಿಯದಲ್ಲಿ ಕಣಿಗಿಲು ಕದಳಿಗಳ ಮರೆಗೊಂಡುದಲ್ಲಿಯದಲ್ಲಿ ಹರಿಹರಿದು ಬೆದರಿ ತಲ್ಲಿಯದಲ್ಲಿ ಕರಕರದೊದರಿ ತಲ್ಲಿಯದಲ್ಲಿ ಬಲುವಣೆ ಸವೆದುದಿವರನು ಸೇಡುಗೊಂಡುದು ಜನದ ಸುಮ್ಮಾನ ಬಲುವಣೆ ಸವೆದುದಿವರನು ಸೇಡುಗೊಂಡುದು ಜನದ ಸುಮ್ಮಾನ. ಈ ಮಳೆ ಗಾಳಿಗಳ ಕಾರಣದಿಂದಾಗಿ ಕೆದರಿ ತಲ್ಲಿಯದಲ್ಲಿ ಏನೇನು ಎಲ್ಲೆಲ್ಲಿ ಇತ್ತೋ ಅದೆಲ್ಲ ಕೆದರಿ ಚೆಲ್ಲಾಪಿಲಿಯಾಗಿ ಹೋಯ್ತು. ಕೆದರಿ ತಲ್ಲಿಯದಲ್ಲಿ ಮಳೆಯಲ್ಲಿ ಹುದುಗಿ ತಲ್ಲಿಯದಲ್ಲಿ ಅಲ್ಲಿ ಏನೇನು ಇದ್ವೋ ಅವೆಲ್ಲವೂ ಅಲ್ಲಲ್ಲೇ ಮಳೆಯಲ್ಲಿ ಹುದುಗಿ ಹೋಯ್ತು. ಹುದುಗುದು ಅಂತಂದ್ರೆ ಒಳಗಡೆ ಹೂತು ಹೋಗಿಬಿಟ್ಟಿದೆ, ಅಲ್ಲಿ ಮಳೆಯಲ್ಲೇ ಹೂತು ಹೋಗ್ಬಿಟ್ಟಿದೆ. ಕಣಿಗಲು ಕದಲಿಗಳ ಮರೆಗೊಂಡುದಲ್ಲಲ್ಲಿ ಕಣಿಗಿಲು ಗಿಡಗಳು ಅಂದ್ರೆ ಸಣ್ಣ ಗಿಡಗಳು ಆ ದೊಡ್ಡ ದೊಡ್ಡ ಬಾಳೆ ಮರಗಳನ್ನು ಮರೆಗೊಂಡವು ಅಂತಂದ್ರೆ ಅಲ್ಲಿ ಹೋಗಿ ಅದರ ಆಶ್ರಯವನ್ನು ಪಡೆಯೋಣ ಅಂಥೇಳಿ. ಕಣಿಗಿಲು ಗಿಡವೇ ಗಟ್ಟಿ ಇರುತ್ತೆ ಬಾಳೆ ಮರಕ್ಕಿಂತ. ಈ ಕಣಿಗಿಲು ಹೋಗಿ ಬಾಳೆ ಮರದ ಆಶ್ರಯವನ್ನು ಪಡೆದರೆ ಕಣಿಗಿಲು ಬಾಳೆ ಮರ ಎರಡೂ ಒಟ್ಟಿಗೆ ಬೀಳುತ್ತವೆ ಅನ್ನೋದು ಕ್ರಮ ಅಲ್ಲಿ. ಹಾಗಾಗಿ ಮರೆಗೊಂಡುದಲ್ಲಿ ಕಣಿಗಲು ಕದಲಿಗಳ ಕಣಿಗಲು ಮರೆಗೊಂಡುದಲ್ಲಿಯದಲ್ಲಿ ಹರಿಹರಿದು ಎಲ್ಲ ಮುರಿದು ಒಂದು ಹೋಗಿ ಆ ಬಾಳೆ ಮರದ ಬುಡಕ್ಕೆ ಬೀಳ್ತಾ ಇವೆ ಏನೋ ಹಾಗೆ ಆಗ್ತಾ ಇದೆ ಅಲ್ಲಿ. ಬೆದರಿ ತಲ್ಲಿಯದಲ್ಲಿ ಅಲ್ಲಿದ್ದ ಜನವೆಲ್ಲ ಜನಸಾಗರ ಪ್ರಾಣಿಗಳು ಪಶು ಪಕ್ಷಿಗಳೆಲ್ಲವೂ ಬೆದರು ಹೋಗ್ಬಿಟ್ಟಿವೆ ಇಂತಹ ಭಯಂಕರವಾದಂತಹ ಮಳೆಯ ವಾತಾವರಣದಲ್ಲಿ. ಕರೆ ಕರೆದು ಒದರಿ ತಲ್ಲಿಯದಲ್ಲಿ ಬಲುವಳೆ ಕರೆ ಕರೆದು ಒದರಿ ತಲ್ಲಿಯದಲ್ಲಿ ಈ ಸಿಡಿಲು ಗುಡುಗುಗಳು ಕರೆದು ಒದರ್ತಾ ಇವೆ ಅಂತೆ. ಒದರುದು ಅಂದ್ರೆ ಭಯಂಕರವಾದ ಶಬ್ದ ಮಾಡೋದು ಅನ್ನೋದು ಅರ್ಥ ಅಲ್ಲಿ. ಈ ಉತ್ತರ ಕರ್ನಾಟಕದಲ್ಲಿ ಕುಮಾರವ್ಯಾಸನ ಊರಿನಲ್ಲಿ ಒದರು ಅಂತಂದ್ರೆ ಮಾತಾಡು ಶಬ್ದ ಮಾಡೋದು ಅನ್ನೋದೇ ಅರ್ಥ ಅದಕ್ಕೆ. ಕರೆ ಕರೆದು ಒದರಿ ತಲ್ಲಿಯದಲ್ಲಿ ಈ ಗುಡುಗು ಸಿಡಿಲುಗಳು ಕರೆದು ನೀನು ಬಾ ಅಂತ ಹೇಳಿ ಶಬ್ದವನ್ನ ಮಾಡಿಕೊಂಡು ಒಂದಕ್ಕೊಂದು ರೀತಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇವೆ ಅಲ್ಲಿ. ಕರೆ ಕರೆದು ಒದರಿ ತಲ್ಲಿಯದಲ್ಲಿ ಬಲುವಳೆ ಸದೆದುದಿವರನು ಇವರನ್ನು ಅಂದರೆ ಈ ಪಾಂಡವರು ಮತ್ತೆ ಅವರ ಸಮೂಹ ಪರಿವಾರ ಯಾರ್ಯಾರು ಬಂದಿರೋ ಎಲ್ಲರನ್ನೂ ಭಯಂಕರವಾದ ಮಳೆ ಬಲು ಮಳೆ ಸದೆದಿತು ಅಂದರೆ ಸದ್ದು ಹಾಕಿಬಿಡ್ತು ಎಲ್ಲರನ್ನೂ. ಆ ರೀತಿಯಲ್ಲಿ ಭಯಂಕರವಾದ ಮಳೆ ಬಂದು ಸೇಡುಗೊಂಡುದು ಜನದ ಸುಮ್ಮಾನ ಜನತೆಗೆ ಸುಮ್ಮಾನ ಏನಿತ್ತು ಅದೆಲ್ಲ ಸೇಡುಗೊಂಡುದು ಅಂದರೆ ಕುಗ್ಗಿ ಹೋಗುವಂಥದ್ದು. ಆ ಚಳಿಗೆ ಥರಥರ ನಡುಗಿ ಮೈಯೇ ಸಣ್ಣಗಾಗಿ ಹೋಗುವಂಥದ್ದು ಕುಗ್ಗಿ ಹೋಗುವಂಥ ರೀತಿಯಲ್ಲಿ ಆಗೋಯಿತು. ಹೀಗೆ ಭಯಂಕರವಾದ ಮಳೆ ಸುರಿಯುವುದಕ್ಕೆ ಶುರುವಾಯಿತು. ಬಗಿದು ಹೊಕ್ಕರು ಮೆಳೆಗಳನ್ನು ಮಿಂಚುಗಳ ಕಂಬೆಳಗಿನಲಿ ದಾರಿಯ ತೆಗೆದು ಸಾರಿದರು ಸಂದಣಿ ಮರನ ಹೆಮ್ಮರನ ಬಿಗಿದ ರೋಮದ ಹುದಿದ ಕೈಗೊಪ್ಪೆಗಳ ನಡುಕದ ಮೈಯ ಕಡು ಸೇಡುಗಳ ಶೀತದ ಸಕಲ ಜನ ಹುದುಗಿದುದು ಬಿಗಿದ ರೋಮದ ಹುದಿದ ಕೈಗೊಪ್ಪೆಗಳ ನಡುಕದ ಮೈಯ ಕಡು ಸೇಡುಗಳ ಶೀತದ ಸಕಲ ಜನ ಹುದುಗಿದುದು ಅರಣ್ಯದಲ್ಲಿ ಬಗಿದು ಹೊಕ್ಕರು ಮೆಳೆಗಳನ್ನು ಇನ್ನೇನು ಮಾಡೋದು ಆ ಮಳೆಯಿಂದ ಗಾಳಿಯ ಹೊಡೆತದಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ದೊಡ್ಡ ಬಿದಿರು ಮೆಳೆಗಳಿದ್ರೆ ಅದನ್ನೇ ಅಕ್ಕಪಕ್ಕ ಮಾಡಿಕೊಂಡು ಆ ಮೆಳೆಗಳ ಮಧ್ಯದಲ್ಲಿ ಹೋಗಿ ಕೆಲವರು ನಿಂತ್ಕೊಂಡ್ರು. ಮತ್ತೆ ಮಿಂಚುಗಳ ಕಂಬೆಳಗಿನಲ್ಲಿ ದಾರಿಯ ತೆಗೆದು ಸಾರಿದರು ಸಂದಣಿ ಮರನ ಹೆಮ್ಮರನ ಅಂತ ಹೇಳಿ. ಸಂದಣಿಯಲ್ಲಿ ಇದ್ದಂತಹ ದೊಡ್ಡ ಮರಗಳೆಲ್ಲ ಬಿದೋಗ್ಬಿಟ್ಟಿರಬೇಕು. ಸಂದಣಿ ಗುಂಪು ಅಂತ. ಹೆಮ್ಮರನ ಮರಗಳು ದೊಡ್ಡ ಮರಗಳು ಸಣ್ಣ ಗಿಡಗಳು ಎಲ್ಲವೂ ದಾರಿಯ ಮೇಲೆಲ್ಲ ಬಿದ್ದೋಗ್ಬಿಟ್ಟಿವೆ. ಅಲ್ಲಿ ದಾರಿಯೇ ಇಲ್ಲ, ಅರಣ್ಯ, ಇವ್ರು ನಡೆಯುವ ಜಾಗದ ಮೇಲೂ ಅವೆಲ್ಲ ಬಿದ್ದೋಗ್ಬಿಟ್ಟಿವೆ. ಅವುಗಳನ್ನ
ಮಿಂಚುಗಳ ಕಂಬೆಳಗಿನಲ್ಲಿ, ಅಂದ್ರೆ ಆ ಮಿಂಚುಗಳು ಬಂದ್ರೆ ಮಿಂಚು ಹೊಡೆದ ಕೂಡಲೇ ಅದೊಂಚೂರು ಬೆಳಕು ಬರುತ್ತೆ, ಆ ಕಣ್ಣಿಗೆ ಕಾಣುವಷ್ಟು ಬೆಳಕು ಅಷ್ಟೇ, ಮತ್ತೆ ಹೊರಟೋಗ್ಬಿಡುತ್ತೆ. ಅದು ಕಣ್ಣು ಮುಚ್ಚೋದ್ರೊಳಗೆ ಹೊರಟೋಗುವುದು, ಅದು ಕಂಬೆಳಗು. ಆ ಕಣ್ಣಿನ ಬೆಳಕಿನ ರೀತಿಯಲ್ಲಿ ಬರುವಂತಹ ಮಿಂಚು ಅಥವಾ ಮಿಂಚಿನಿಂದ ಕಾಣುವಂತಹ ಆ ಕಣ್ಣಿನ ಬೆಳಕಿನಲ್ಲಿ ದಾರಿಯ ತೆಗೆದು ಸಾರಿದರು ಸಂದಣಿ ಮರನ ಹೆಮ್ಮರನ. ದಾರಿಯನ್ನ, ಆ ಸಂದಣಿಯಲ್ಲಿ ಇದ್ದಂತಹ ಗುಂಪಾಗಿ ಬಿದ್ದಿದ್ದಂತಹ ಮರಗಳನ್ನ, ಹೆಮ್ಮರಗಳನ್ನ ಪಕ್ಕಕ್ಕೆ ಸರಿಸಿ ಆ ತೆಗೆದು ಸಾರಿದರು, ಅಂದ್ರೆ ಮುಂದಕ್ಕೆ ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಆ ಮಳೆಯಲ್ಲೇ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಇದ್ದ ಪರಿಜನಗಳು ಮತ್ತೆ ಪಾಂಡವರು, ದ್ರೌಪದಿ ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವ ಭಾವ ಅಲ್ಲಿ. ಬಿಗಿದ ರೋಮದ ಹುದಿದ ಕೈಗೊಪ್ಪೆಗಳ, ಬಿಗಿದ ರೋಮದ ಅಂದ್ರೆ ಕೂದಲೆಗಳೆಲ್ಲ ನಿಮಿರಿ ಬಿಗ್ಗಿಯಾಗಿ ನಿಂತ್ಕೊಂಡ್ಬಿಟ್ಟಿವೆ. ಅಂದ್ರೆ ಅಷ್ಟೊಂದು ಭಯಂಕರವಾದಂತಹ ಚಳಿ, ಗಾಳಿ, ಮಳೆ. ಬಿಗಿದ ರೋಮದ ಹುದಿದ ಕೈಗೊಪ್ಪೆಗಳ, ಹುದಿದ ಕೈಗೊಪ್ಪೆಗಳ ಅಂದ್ರೆ ಆ ಹೊದೆದ ಕೈಗೊಪ್ಪೆಗಳ, ಅದು ಹುದಿದಾಗಿದೆ, ಬಹುಶಃ ಅದು ಹೊದೆದ ಆದರೆ ಸರಿಯಾಗಿರ್ತಾ ಇತ್ತು ಅನ್ಸುತ್ತೆ. ಹೊದೆದ ಕೈಗೊಪ್ಪೆಗಳ, ಕೈಗೊಪ್ಪೆ ಅಂದರೆ, ಗೊಪ್ಪೆ ಅಂತಂದರೆ ನಾವು ಗೊರ್ಗ ಅಂತ ಕರಿತೀವಲ್ಲ, ಆ ಥರದ್ದು ಒಂದು ಸಾಧನ ಅದು. ಕೆಲವರು ಆ ಗೊಪ್ಪೆಗಳನ್ನು, ಈ ಗೋಣಿಚೀಲಗಳನ್ನು ಹೊಡಿಸಿ ಗೊಪ್ಪೆಗಳನ್ನು ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಈ ಜಂಡು ಹುಲ್ಲುಗಳನ್ನು ತೆಗೆದು ಆ ಹುಲ್ಲಿನಿಂದ ಗೊಪ್ಪೆಗಳನ್ನು ಮಾಡ್ಕೊಂಡಿರುವಂಥದ್ದು ಉಂಟು. ಈ ಥರ ಗೊಪ್ಪೆಗಳನ್ನು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಅದನ್ನು ತಲೆ ಮೇಲೆ ಹೊದ್ಕೊಂಡು ಅಲ್ಲಿಂದ ಕೈಗೊಪ್ಪೆಗಳ ನಡುಕದ ಮೈಯ, ನಡುಗುತ್ತಾ ಇರುವ ಮೈಯಿನ ಜೊತೆಯಲ್ಲಿ ಕಡುಸೇಡುಗಳ, ಕಡುಸೇಡು ಅಂತಂದ್ರೆ ಭಯಂಕರವಾದಂತಹ ಚಳಿ, ಕಡುಸೇಡುಗಳ ಶೀತದ ಸಕಲ ಜನ ಹುದುಗಿದುದು ಅರಣ್ಯದಲ್ಲಿ. ಆ ರೀತಿಯಲ್ಲಿ ನಡುಗುತ್ತಾ ಶೀತಕ್ಕೆ ಅಲ್ಲಿದ್ದ ಎಲ್ಲ ಜನವು ಅರಣ್ಯದಲ್ಲಿ ಹುದುಗಿದುದು ಅಂತಂದ್ರೆ ಅಲ್ಲಿ ಭಯಂಕರವಾದಂತಹ ಚಳಿಯಿಂದ ನಡುಗುತ್ತಾ ಹುದುಗಿ ಹೋದ್ರು, ಅಡಗಿ ಹೋದ್ರು. ಒಬ್ಬೊಬ್ಬರು ಒಂದು ಕಡೆ ಅಡಗಿ ಕೂತ್ಕೊಂಡು, ಮುಚ್ಚಿ ಕೂತ್ಕೊಂಡು ಗಾಳಿ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟು ದೂರ ಅಷ್ಟು ಮುಂದಕ್ಕೆ ಹೋಗೋಣ ಅಂತ ಅದಕ್ಕೂ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊಳೆವ ಕಂಗಳ ಕಾಂತಿ ಬಲುಗತ್ತಲೆಯ ಝಳಪಿಸೆಯೇ, ಘೋರ ವಿಪಿನದೊಳು ಒಳಿಕುಲಾಳಕಿ ಬಂದಳೊಬ್ಬಳೆ ಮಳೆಗೆ ಕೈಯೊಡ್ಡಿ, ಬಲಿದು ಮೈ ನಡುಗಿ ಹೊಲು ಹಳಚಿ ನೆನೆದಳು, ಅಳಿಕುಲಾಳಕಿ ಬಂದಳೊಬ್ಬಳೆ ಮಳೆಗೆ ಕೈಯೊಡ್ಡಿ, ಬಲಿದು ಮೈ ನಡುಗಿ ಹಲು ಹಳಚಿ ನೆನೆದಳು, ವಾರಿಯಲಿ ತನು ಹಳಹಳಿಸೆ ಬಳಲಿದಳು ಚರಣದ ಹೊನಲ ಹೊರಟೆಗೆ. ಈ ಕಡೆ ದ್ರೌಪದಿಯ ಸ್ಥಿತಿ ಏನಾಗಿದೆ ನೋಡಿ. ಹೊಳೆವ ಕಂಗಳ ಕಾಂತಿ ಬಲುಗತ್ತಲೆಯ ಝಳಪಿಸೆ, ಅವಳ ಕಣ್ಣುಗಳ ಕಾಂತಿಯೇ ಆ ದೊಡ್ಡ ಕತ್ತಲೆಯಲ್ಲಿ ಝಳಪಿಸಿ ಹೊಳಿತಾ ಇತ್ತಂತೆ, ಕಣ್ಣಿನ ಕಾಂತಿ. ಅವಳ ಕಣ್ಣಿನಲ್ಲಿ ಬಂದಂತಹ ಕಾಂತಿಯೇ, ಅವಳ ಹೊಳಪೆ ದಾರಿಯನ್ನು ತೋರಿಸಿ ಆ ಕತ್ತಲೆಯನ್ನ ದೂರ ಸರಿಸ್ತಾ ಇದ್ವು ಅಂತ. ಹೊಳೆವ ಕಂಗಳ ಕಾಂತಿ ಬಲುಗತ್ತಲೆಯ ಝಳಪಿಸೆ, ಘೋರ ವಿಪಣ್ಯದೋಳು, ಭಯಂಕರವಾದ ಘೋರವಾದ ಕಾನನದಲ್ಲಿ, ಆ ಅರಣ್ಯದಲ್ಲಿ ಅಳಿಕುಲಾಳಕಿ ಅಂತಂದ್ರೆ ಈ ದುಂಬಿಗಳಂತೆ ಕಪ್ಪು ಕೂದಲುಳ್ಳ ಹೆಂಗಸು ಅನ್ನೋದು ಆ ಸೌಂದರ್ಯಕ್ಕೆ ಕೊಡುವಂತಹ ವರ್ಣನೆ ಅದು. ಅಳಿಕುಲಾಳಕಿಯಾದಂತಹ ದ್ರೌಪದಿ ಬಂದಳು ಒಬ್ಬಳೆ ಮಳೆಗೆ ಕೈಯೊಡ್ಡಿ ನೋಡಿ, ಆ ಥರ ಕ್ರಿಯೆಗಳನ್ನು ಎಷ್ಟು ಚೆನ್ನಾಗಿ ಕವಿಯ ಚಿತ್ರಗಳನ್ನು ತೋರಿಸ್ತಾ ಹೋಗ್ತಾರೆ ಅಂತ ಹೇಳಿ. ಮಳೆಗೆ ಕೈಯೊಡ್ಡಿ, ಜೋರು ಮಳೆ ಬಂದರೆ ಈ ಥರ ಕೈ ಇಟ್ಕೊಂಡು, ಅಂದರೆ ಕಣ್ಣು ಮೇಲೆ ನೀರು ಬೀಳಬಾರ್ದು, ಮುಂದಿಂದ ಕಾಣಬೇಕಲ್ಲ, ಅದಕ್ಕೋಸ್ಕರ ಕಣ್ಣಿನ ಹುಬ್ಬಿನ ಮೇಲೆ ಕೈ ಇಟ್ಕೊಂಡು ನಡೀತಾರಲ್ಲ, ಅದಕ್ಕೆ ಮಳೆಗೆ ಕೈಯೊಡ್ಡಿ, ಮಳೆಗೆ ವಿರುದ್ಧವಾಗಿ ಕೈಯನ್ನು ಒಡ್ಡಿ ಬಂದಳು ಅಳಿಕುಲಾಳಕಿ ಒಬ್ಬಳೆ, ಬಲಿದು ಮೈ ನಡುಗಿ, ಆ ಭಯಂಕರವಾದಂತಹ ಆ ಚಳಿ ಗಾಳಿಯಿಂದ ಮಳೆಯಿಂದ ನಡುಗಿ ಹೋಗ್ಬಿಟ್ಲಂತೆ ಅವಳು. ಹಲು ಹಳಚಿ ಅಂದರೆ ಹಲ್ಲುಗಳನ್ನು ತಾವೇ ಹಲ್ಲುಗಳು ಕಡಿತಾ ಇವೆ, ಒಂದು ಕೈ ಕಟ ಅಂತ ಹಲ್ಲುಗಳು ಕಡಿಯುವ ಶಬ್ದ ಆಗ್ತಾ ಇದೆ. ಅಂದರೆ ಭಯಂಕರ ಮಳೆಯಲ್ಲಿ ಹೇಗಾಗುತ್ತೆ, ಚಳಿಯಲ್ಲಿ ಅನ್ನೋದಕ್ಕೆ ಆ ಕವಿ ಕೊಡುವಂತಹ ಚಿತ್ರಣಗಳವು. ಹಲು ಹಳಚಿ ನೆನೆದಳು ವಾರಿಯಲಿ ನೆನೆದಳು ವಾರಿ ಅಂದರೆ ನೀರು ಅಂತೇಳಿ. ಆ ನೀರಿನಲ್ಲಿ, ಮಳೆಯ ನೀರಲ್ಲಿ ಸಂಪೂರ್ಣವಾಗಿ ತೊಯ್ದು ಹೋಗಿಬಿಟ್ಟಿದ್ದಾಳೆ ಇವಳು. ತನು ಹಳಹಳಿಸೆ
ಬಳಲಿದಳು ಚರಣದ ಹೊನಲ ಹೊರಟಿಗೆ. ಬಳಲಿ ಹೋಗಿಬಿಟ್ಲಂತೆ ಇವಳು, ತನು ಹಳಹಳಿಸಿ ಹೋಗಿಬಿಡ್ತು. ಹಳಹಳಿಸಿ ಅಂದರೆ ಸಂಪೂರ್ಣವಾಗಿ ನುಜ್ಜುಗುಜ್ಜಾಯಿತು ಅಂತೀವಲ್ಲ, ಆ ರೀತಿಯಲ್ಲಿ ದೇಹವೆಲ್ಲ ಹೋಯಿತು. ಬಳಲಿದಳು ಚರಣದ ಹೊನಲ ಹೊರಟಗೆ. ಅದು ಆ ಥರ ಶಬ್ದಗಳು ನೋಡಿ ಎಷ್ಟು ಚೆನ್ನಾಗಿ ಕವಿ ಉಪಯೋಗಿಸ್ತಾನಲ್ಲಿ. ಬಳಲಿದಳು ಚರಣದ ಹೊನಲ ಹೊರಟಗೆ. ಚರಣ ಮತ್ತು ಹೊನಲು ಅಂದರೆ ಆ ದ್ರೌಪದಿಯ ಕಾಲುಗಳು ಮತ್ತು ಅಲ್ಲಿ ಹರಿತಿರುವಂತಹ ನೀರಿನ ಪ್ರವಾಹ ರಸ್ತೆಯ ಮೇಲೆ, ಅದು ಎರಡಕ್ಕೂ ಹೋರಾಟ ಮಾಡ್ತಾ ಇದೆಯೇನೋ ಅನ್ನೋ ಹಾಗೆ. ಆ ಪ್ರವಾಹ ಹರಿತಾ ಇದೆ ಕಾಲು ರಸ್ತೆಯಲ್ಲಿ, ಅದನ್ನು ಎದುರಿಸ್ಕೊಂಡು ಕಾಲನ್ನು ಮುಂದೆ ಹಾಕ್ಕೊಂಡು ದ್ರೌಪದಿ ಕಷ್ಟಪಟ್ಟು ಅದನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಂತಂದರೆ ಅದು ಎರಡಕ್ಕೂ ಒಂದು ಹೋರಾಟ ನಡೆದ ಹಾಗೆ, ಚರಣಕ್ಕೂ ಹೊನಲಿಗೂ, ಕಾಲಿಗೂ ಪ್ರವಾಹಕ್ಕೂ. ಆ ರೀತಿಯಲ್ಲಿ ಚರಣದ ಹೊನಲ ಹೋರಾಟಗೆ ಬಳಲಿ ಹೋದರಂತೆ ಈ ದ್ರೌಪದಿ. ಎಡಹು ಬೆರಳಿನ ಕಾಲ ಮುಳುಗಳ ಕಡುವಳೆಯ ಘಾಟಳಿಪ ಗಾಳಿಯ ಸಿಡಿಲು ಮಿಂಚಿನ ಗಲ್ಲಣೆಯ ಘೋರಾಂಧಕಾರದಲ್ಲಿ ಎಡವು ಬೆರಳಿನ ಕಾಲ ಮುಳುಗಳ ಕಡುವಳೆಯ ಘಾಟಳಿಪ ಗಾಳಿಯ ಸಿಡಿಲು ಮಿಂಚಿನ ಗಲ್ಲಣೆಯ ಘೋರಾಂಧಕಾರದಲ್ಲಿ ಒಡನೆ ಮಾನಿಸರಿಲ್ಲ, ಕರೆದೊಡೆ ನುಡಿವರಿಲ್ಲ. ಒಡನೆ ಮಾನಿಸರಿಲ್ಲ, ಕರೆದೊಡೆ ನುಡಿವರಿಲ್ಲ. ಕರದ್ವಯದಿ ತಡಬಿಡುತ್ತ ಪೈಸರದೊಳಗೆ ಸೂಸಿತು ಮೈ ಮಹಾಸತಿಯ. ಎಡಹು ಬೆರಳಿನ ಅಂದರೆ ದಾರಿಯಲ್ಲಿ ನಡೀತಾ ಕತ್ತಲೆಯಲ್ಲಿ ಹೋಗ್ತಾ ಕಲ್ಲುಗಳಿಗೆ ಕಾಲನ್ನು ಕೊಡ್ತಾ ಆ ಕಾಲಿನ ಬೆರಳುಗಳು ಎಡವಿ ಗಾಯಗಳಾಗಿ ಹೋಗ್ಬಿಟ್ಟಿವೆ. ಕಾಲ ಮುಳ್ಳುಗಳ ಅಲ್ಲಿ ಹತ್ತಿದಂತಹ ಮುಳ್ಳುಗಳು ಕಾಲಿಗೆ ಚುಚ್ಚಿಕೊಂಡು ಅದು ಒಂದು ಭಯಂಕರವಾದ ನೋವನ್ನು ಉಂಟು ಮಾಡ್ತಾ ಇವೆ. ಕಡುವಳೆಯ ಘಾಟಳಿಪ ಗಾಳಿಯ, ಕಡುವಳೆಯನ್ನು ಅಂದರೆ ಕಡುವಳೆ ಅಂದರೆ ಕಡುಪಿನಿಂದ ಕೂಡಿದ ಮಳೆ ಕಡುವಳೆ. ಆ ಕಡುವಳೆಯ ಅಂದರೆ ಭಯಂಕರವಾದಂತಹ ಮಳೆಯ ಘಾಟಳಿಪ ಗಾಳಿಯ, ಆ ಮಳೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಇರುವಂಥದ್ದು. ಘಾಟಳಿಸುವುದು, ಹೆಚ್ಚು ಮಾಡುವುದು. ಅಂತಹ ಗಾಳಿಯ ಅಂದರೆ ಭಯಂಕರವಾದ, ಮೊದಲೇ ಭಯಂಕರವಾದ ಮಳೆ ಸುರಿತಾ ಇದೆ, ಅದನ್ನು ಇನ್ನೂ ಹೆಚ್ಚು ಮಾಡುವ ರೀತಿಯಲ್ಲಿ ಗಾಳಿ ಬರ್ತಾ ಇದೆ. ಸಿಡಿಲು ಮಿಂಚಿನ ಗಲ್ಲಣೆಯ, ಸಿಡಿಲು ಮತ್ತು ಮಿಂಚುಗಳು ಗಲ್ಲಣೆಯಿಂದ ಅಂತಂದರೆ ತಾವೇ ತಾವಾಗಿ ಓಡಾಟ ಮಾಡಿಕೊಂಡು ಭಯಂಕರವಾಗಿ ಮೆರೀತಾ ಇವೆ. ಅಂತಹ ಗಲ್ಲಣೆಯ ಆ ಶಬ್ದದ ಘೋರಾಂಧಕಾರದಲ್ಲಿ, ಭಯಂಕರವಾದ ಕತ್ತಲಿನಲ್ಲಿ ಒಡನೆ ಮಾನಿಸರಿಲ್ಲ, ದ್ರೌಪದಿಯ ಸಮೀಪದಲ್ಲಿ ಯಾರೂ ಇಲ್ಲ. ಅಂದರೆ ಇಷ್ಟು ಕಷ್ಟಪಟ್ಟು ನಡೆಯುತ್ತಿರುವಾಗ ದ್ರೌಪದಿ ಹಿಂದಾಗಿ ಬಿಟ್ಲು. ಇವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ದ್ರೌಪದಿ ಸ್ವಲ್ಪ ಹಿಂದಾದ್ಲು. ಒಡನೆ ಮಾನಿಸರಿಲ್ಲ, ಜೊತೆಯಲ್ಲಿ ಯಾರೂ ಮನುಷ್ಯರಿಲ್ಲ ಅಂತ ಅವಳಿಗೆ ಆಗ ಗೊತ್ತಾಗ್ತಾ ಇದೆ. ಕರೆದೊಡೆ ನುಡಿವರಿಲ್ಲ, ಹೋ ಅಂತ ಕರೆದರೂ ಸಹ, ಕೂಗಿದರೂ ಸಹ, ಕಿರ್ಚಿದರೂ ಸಹ ಪುನಃ ಪ್ರತಿಧ್ವನಿ ಬರ್ತಾ ಇಲ್ಲ, ಮಾತಾಡುವ ಜನ ಇಲ್ಲ ಅಲ್ಲಿ. ಆ ರೀತಿಯೆಲ್ಲ ಆಗಿದೆ. ಕರದ್ವಯದಿ ತಡವಿಡುತ್ತ ಅಂದರೆ ಎರಡೂ ಕೈಗಳನ್ನು ತಡವಿಕೊಂಡು ಮುಂದೆ ಏನೂ ಇಲ್ಲ, ಮರಗಳಾಗಲಿ ಕಲ್ಲುಗಳಾಗಲಿ ಬಂಡೆಗಳಾಗಲಿ ನನ್ನ ಮುಂದೆ ಇಲ್ಲ ಅಂಥೇಳಿ ಕೈಯನ್ನು ಮುಂದೆ ಮಾಡಿ ಅದನ್ನು ತಡವಿಕೊಂಡು ನಿಧಾನವಾಗಿ ದ್ರೌಪದಿ ಆ ಕತ್ತಲೆಯಲ್ಲಿ ಮುಂದುವರಿತಾ ಇದ್ದಾಳೆ. ತಡವರಿಸ್ತಾ ಪೈಸರದೊಳಗೆ ಸೂಸಿತು ಮೈ ಮಹಾಸತಿಯ. ಪೈಸರ ಅಂದರೆ ಹಿಮ್ಮೆಟ್ಟು ಅನ್ನೋದು ಆ ಶಬ್ದದ ಅರ್ಥ. ಇಲ್ಲಿ ಹಿಮ್ಮೆಟ್ಟಿ ಕುಸಿದು ಬಿಟ್ಲಂತೆ, ಅವಳ ಮೈ ಹಿಮ್ಮೆಟ್ಟಿ ಕುಸಿದು ಕೆಳಗೆ ಬಿದ್ದೋಗುವ ರೀತಿಯಲ್ಲಿ ಆಗೋಯ್ತು. ಆ ಮಹಾಸತಿಗೆ ಬಂದಂತಹ ಸ್ಥಿತಿ ಇಂಥದ್ದು ಅಂಥೇಳಿ ಕವಿ ಅಲ್ಲಿ ಆ ಮಹಾಸತಿಯ ಅನ್ನುವ ಶಬ್ದವನ್ನು ಕಡೆಯಲ್ಲಿ ಹೇಳಿ ಅಂಥೊಳಗೆ ಈ ಸ್ಥಿತಿ ಬಂತಲ್ಲ ಅಂಥೇಳಿ ಆಶ್ಚರ್ಯಪಡ್ತಾ ಇದ್ದಾರೆ.